ರಾಜ ಶಾರ್ಕ್ ಫೈಟರ್ಸ್ ಕುಂಬಾಶಿಯ ತಂಡ ಮೊದಲ ಹಂತದ ಆಟಗಾರರಾಗಿ ಸುಧಾಕರ ಮತ್ತು ಅಲ್ತಾಫ್ ಕೋಡಿ ಆರಂಭಿಕ ಆಟಗಾರ ಅಂಗಣ ಒಳಭಾಗದಲ್ಲಿ ಬರ್ತಾ ಇದ್ದಾರೆ. ಮೊದಲ ಓವರ್ಗಾಗಿ ಮೇಘರಾಜ್, ಮಾನ್ಸೂನ್ ಚಿಪ್ಲಿ ಸಾಗರದ ತಂಡ ಮೊದಲ ಪಂದ್ಯಾಟವನ್ನು ಆಡ್ತಾ ಇದೆ. ರಾಜೇಶ್ ಶಾರ್ಕ್ ಫೈಟರ್ಸ್ ಕುಂಬಾಶಿಯ ವಿರುದ್ಧವಾಗಿ ಮೊದಲ ಪಂದ್ಯಾಟವನ್ನು ಕಟ್ಕೊಳ್ತಾ ಇದೆ ಗಾಂಧಿ ಮೈದಾನ ಒಳಭಾಗದಲ್ಲಿ. ಆರಂಭಿಕರ ಮೊದಲ ಚೆಂಡು ನೆಟ್ಟ ನೇರ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನ ವಿಡಾಫ್ ವಿಭಾಗದಲ್ಲಿ ಚೆಂಡು ಸೀಮಾರಕ್ಕೆ ಹೊರಭಾಗವನ್ನು ಕ್ರಮಿಸ್ತದೆ. ಬೌಂಡ್ರಿ, ಆರಂಭಿಕ ಮೊದಲ ಬೌಂಡ್ರಿ ಅನ್ನು ದಾಖಲಿಸ್ತಾ ಇರುವಂತಹ ಸುಧಾಕರ ರಾಜೇಶ್ ಶಾರ್ಕ್ ಫೈಟರ್ಸ್ ಖಾತೆ ಆರಂಭವನ್ನು ಕಟ್ಕೊಳ್ತಾ ಇದೆ. ಮೊದಲ ಚೆಂಡಿನಲ್ಲಿ ಸುಧಾಕರ ಪೂಜಾರಿ ಕುಂಬಾಶಿ ಬೌಂಡ್ರಿ ದಾಖಲಿಸಿಕೊಂಡ್ರು. ತಡ ಮೊತ್ತ 4. ಮತ್ತೆ ಎರಡನೇ ಬಾರಿ ಲೆಗ್ ಲೈನ್ಸ್ ಮಾಡುವಂತ ಪ್ರಯತ್ನ ಮಿಡ್ ವಿಕೆಟ್ ಭಾಗದಲ್ಲಿ ಡೈರೆಕ್ಟ್ ಶೂಟ್ ಅನ್ನು ಮಾಡಿದ್ರು ಕೂಡ ಸುಲಭದ ಓಟದ ಪೂರೈಕೆಯನ್ನು ಕಟ್ಕೊಳ್ತಾ ಇದೆ. ತಡ ಮೊತ್ತ 1 ಓಟದ ಹೆಚ್ಚುವರಿಯ ಬಳಿಕ 5ಕ್ಕೆ ಏರಿಕೆಯನ್ನು ಕಟ್ಕೊಳ್ತಾ ಇದೆ ರಾಜೇಶ್ ಶಾರ್ಕ್ ಫೈಟರ್ಸ್ ಕುಂಬಾಶಿಯ ತಂಡ. ನಿನ್ನೆ ದಿನ ರಿಜ್ವಾನ್ ಹೊನ್ನಾಳ ಒಂದು ಅತ್ಯುತ್ತಮ ರೀತಿಯ ಒಂದು ಆಟವನ್ನು ದಾಖಲಿಸಿದ್ದಾರೆ. ಚೇತನ್ ಪಾಂಡೇಶ್ವರ ಟೂರ್ನಮೆಂಟಿನ ಮೊದಲ 50 ಅನ್ನು ಕೂಡ ನಿನ್ನೆ ದಿನ ದಾಖಲಿಸಿದ್ದಾರೆ. ಇವತ್ತು ಯಾವ ಆಟಗಾರ ಒಂದು ಅತ್ಯುತ್ತಮ ರೀತಿಯ ಒಂದು ಆಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ ಎರಡನೇ ದಿನಕ್ಕಾಗಿ. ಶಾರ್ಟ್ ಆಗಿ ಬಿದ್ದ ಚೆಂಡು ಮಿಡ್ ವಿಕೆಟ್ ಭಾಗದಲ್ಲಿ ಸುಧಾಕರ್ ದಾಳಿ ಮುಖ್ಯವಾಗಿ ಚೆಂಡು ಸೀಮಾರಕ್ಕೆ ಹೊರಭಾಗನ ಕ್ರಮಿಸ್ತಾ ಇದೆ. ಬೌಂಡ್ರಿ, ತಂಡದ ಮೊತ್ತ 10 ಓಟವನ್ನು ದಾಖಲಿಸ್ತಾ ಇರುವಂತಹ ರಾಜೇಶ್ ಶಾರ್ಕ್ ಫೈಟರ್ಸ್ ಕುಂಬಾಶಿಯ ತಂಡ. ಲೇಟ್ ಕಟ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ ಬ್ಯಾಕ್ಔಟ್ ಪಾಯಿಂಟ್ ಭಾಗದಲ್ಲಿ ಮತ್ತೊಂದು ಪೂರೈಕೆಯನ್ನು ಕೊಂಡ್ಕೊಂಡ್ರು. 11ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಆರಂಭಿಕ ಓವರ್ನ ಚಾಲ್ತಿಯಲ್ಲಿ ಅಂತಿಮ 1 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಎರಡನೇ ದಿನಕ್ಕಾಗಿ ನಡೀತಾ ಇರುವಂತಹ ಐಡಿಯಲ್ ಟ್ರೋಫಿ ಮೊದಲ ಪಂದ್ಯ ಅಂಕಣವನ್ನು ಕಡ್ಕೊಳ್ತಾ ಇದೆ. ನಿತೀಶ್ ಶೆಟ್ಟಿ ಅವರ ಮುಂದಾಳತ್ವದ ಪಾಂಚಜನ್ಯ ಲೈವ್ ನೆಟ್ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಬಿತ್ತರಿಸಿದ್ರು. ಆ ನಿಟ್ಟಿನಲ್ಲಿ ಮೊದಲ ಓವರ್ನ ಮುಕ್ತಾಯದಲ್ಲಿ ತಡ ಮೊತ್ತ 12ಕ್ಕೆ ಲಾಸ್ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇರುವಂತಹ ರಾಜೇಶ್ ಶಾರ್ಕ್ ಫೈಟರ್ಸ್ ಕುಂಬಾಶಿಯ ತಂಡ. ಎಸೆತಗಾರಿಕೆ ಭಾಗದಲ್ಲಿ ಪ್ರತ್ಯಕ್ಷ ಆರಂಭಿಕ ಓವರಲ್ಲಿ 12 ಓಟಗಳಿಗೆ ಮೇಘರಾಜ್ ಅವಕಾಶವನ್ನು ಮಾಡಿಕೊಟ್ರು. ಎರಡನೇ ಓವರ್ ಕೂಡ ಇಲ್ಲಿ ಪ್ರಾರಂಭದ ಕಡ್ಕೊಳ್ತಾ ಇದೆ. ಮೊದಲ ಇನ್ನಿಂಗ್ಸ್ ನಲ್ಲಿ 8 ಓವರ್ಗಳ ಪಂದ್ಯ. ಮೊದಲ ಓವರಲ್ಲಿ 12 ಓಟವನ್ನು 40 ರೂಪದಲ್ಲಿ ದಾಖಲಿಸಿರುವಂತಹ ರಾಜೇಶ್ ಶಾರ್ಕ್ ಫೈಟರ್ಸ್ ಕುಂಬಾಶಿಯ ತಂಡ. ನೆಟ್ಟ ನೇರ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನ ಮಿಡ್ ಆಫ್ ವಿಭಾಗದಲ್ಲಿ ಮತ್ತೊಂದು ಪೂರೈಕೆಯನ್ನು ಕಂಡುಕೊಂಡ್ರು. ಡೈರೆಕ್ಷನ್ ಮಾಡುವಂತ ಒಂದು ಪ್ರಯತ್ನ 2 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ ಮಾನ್ಸೂನ್ ಚಿಪ್ಲಿ ಸಾಗರದ ತಂಡ. ಮುನಾಫ್ ಟೌನ್ ಎಮ್ಮಡಿ ಮತ್ತು ಶಕೀಲ್ ಹೊನ್ನಾಳ HMC ಈ ಒಂದು ಬೌಲಿಂಗ್ ತುದಿಯನ್ನು ಬಳಸಲಾಗ್ತಾ ಇದೆ. ಪ್ರಮುಖ ವೇದಿಕೆಯನ್ನು ಕಟ್ಕೊಳ್ತಾ ಇದೆ ಬ್ಯಾಟ್ ಝೋನ್ ಐಡಿಯಲ್ ಟ್ರೋಫಿಗಾಗಿ. ಮಿಡ್ ಆಫ್ ನಲ್ಲಿ ಮತ್ತೊಂದು ಪೂರೈಕೆಯನ್ನು ಕಂಡುಕೊಂಡ್ರು. ತಡ ಮೊತ್ತ 15ಕ್ಕೆ ಲಾಸ್. ಸ್ಪೋರ್ಟ್ಸ್ ವರ್ಲ್ಡ್ ಮತ್ತು ಇನ್ಫೋಟೋಸ್ 2 ಪ್ಲೇಯರ್ ಡಗ್ಔಟ್ ಅನ್ನು ಕಾಣ್ತಾ ಇರುವಂತ ಐಡಿಯಲ್ ಟ್ರೋಫಿಯಲ್ಲಿ ಒಂದು ಅತ್ಯುತ್ತಮ ರೀತಿಯ ತಂಡಗಳೆಲ್ಲವೂ ಕೂಡ 2 ದಿನಗಳ ಕಾಲ ಈ ಟೂರ್ನಮೆಂಟ್ ಅನ್ನು ಆಡ್ತಾ ಇದೆ ಕುಂದಾಪುರದಲ್ಲಿ. ವಿಕೆಟ್ ಬ್ಯಾಕ್ಔಟ್ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನ ಕಿರಣ ಕ್ಷೇತ್ರ ರಕ್ಷಣೆ ಮಾಡಿದ್ರು. 16ಕ್ಕೆ ಲಾಸ್.
ದೂರದ ಪರಿಸರದ ತಂಡ ಮಾನ್ಸೂನ್ ಚಿಪ್ಲಿ ಸಾಗರ ರಾಜೇಶ್ ಶಾರ್ಕ್ ಫೈಟರ್ಸ್ ವಿರುದ್ಧವಾಗಿ ಪಂದ್ಯಾಟವನ್ನು ಆಡ್ತಾ ಇದೆ. ಅಂತಿಮ 2 ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಮೊದಲ ಜಾರಿಯಲ್ಲಿ ಆಡುವಂತ ಪ್ರಯತ್ನ, ಮತ್ತೆ ಓಟಗಳಿಗೆ ಪ್ರತ್ಯಕ್ಷ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ಉತ್ತಮರ್ತಿ ಒಂದು ಎಸೆತ. ಅಂತಿಮ 1 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ 2ನೇ ಓವರ್ ಮುಕ್ತಾಯಕ್ಕಾಗಿ. ತಂಡದ ಮೊತ್ತ 20. ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಡ ಮತ್ತೆ 20. 1 ಓಟವನ್ನು ದಾಖಲಿಸ್ತಾ ಇರುವಂತಹ ರಾಜೇಶ್ ಶಾರ್ಕ್ ಫೈಟರ್ಸ್ ಕುಂಬಾಶಿಯ ತಂಡ. ನೋಡಿ, ಕುಂಬಾಶಿ ಆಟಗಾರರು ನಿಮ್ಮ ಡಗ್ಔಟ್ ಬಳಸ್ಕೊಳ್ಳಿ ಎಂದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಮಾಸೂಮ್ ಚಿಪ್ಲಿ ಸಾಗರ ಬಹಳಷ್ಟು ಒಂದು ರಾಜ್ಯ ಮಳ ಪಂದ್ಯಾಟವನ್ನು ಆಡ್ತಾ ಇರುವಂತಹ ಈ ಒಂದು ತಂಡ ಮೊದಲ ಬಾರಿಗೆ ಒಂದು 30-40 ಗಜಗಳ ಪಂದ್ಯಾಟವನ್ನು ಆಡುವುದಕ್ಕಾಗಿ ಕುಂದಾಪುರ ಅಂಕಣ ಒಳಭಾಗದಲ್ಲಿ ಐಡಲ್ ಟ್ರೋಫಿಯನ್ನು ಆಡ್ತಾ ಇದೆ. 2 ಓವರ್ಗಳ ಮುಕ್ತಾಯದಲ್ಲಿ ತಡ ಮೊತ್ತ 21-4. 3ನೇ ಓವರ್ ಚಾಲ್ತಿಯನ್ನು ಕಾಡ್ತಾ ಇದೆ. ಬ್ಯಾಟಿಂಗ್ ಪವರ್ ಪ್ಲೇ ಕೇವಲ 8 ಮಂದಿ ಕ್ಷೇತ್ರರಕ್ಷಕರು ಮಾತ್ರ ಅಂಕಣ ಒಳಭಾಗದಲ್ಲಿ ಆಡಬೇಕಾಗಿದೆ. ಹೊಸ ನಿಯಮವನ್ನು ಕಾಣ್ತಾ ಇರುವಂತಹ ಐಡಿಯಲ್ ಟ್ರೋಫಿ 2026 ಅನಿಲ್ ಕಾರ್ವಿ ಅವರ ಮುಂದಾಳತ್ವದಲ್ಲಿ 2 ದಿನಗಳ ಕಾಲ ಈ ಒಂದು ಮೈದಾನವನ್ನು ಕಡ್ಕೊಳ್ತಾ ಇದೆ. ಬಹಳಷ್ಟೊಂದು ಅತಿ ದೊಡ್ಡ ಮಟ್ಟದ ವೈಭವಪೇರಿತವಾದಂತಹ ಒಂದು ಪಂದ್ಯಕೂಟ. ಇವತ್ತು ಜಿಲ್ಲೆಯ ಒಂದು ಪ್ರತಿಷ್ಠಿತ ತಂಡಗಳೆಲ್ಲವೂ ಕೂಡ ಈ ಟೂರ್ನಮೆಂಟ್ಗಾಗಿ ಹೋರಾಟವನ್ನು ಮಾಡ್ತಾ ಇದ್ದಾವೆ. ಮೊದಲ ಪಂದ್ಯಾಟವನ್ನು ಆಡ್ತಾ ಇರುವಂತಹ ತಂಡ ರಾಜೇಶ್ ಶಾರ್ಕ್ ಫೈಟರ್ಸ್ ಕುಂಬಾಶಿಯ ತಂಡ. 3ನೇ ಮೊದಲ ಚೆಂಡು ಬ್ಯಾಕ್ವರ್ಡ್ ಪಾರ್ಟಿ ಭಾಗದಲ್ಲಿ ಕೇವಲ ಒಂದು ಪೂರೈಕೆದ ಅಲ್ತಾಫ್ ಕೋಡಿ ಮಾಡಿಕೊಂಡ್ರು. ಇದೇ ಕ್ರೀಡಾ ಋತುವಿನಲ್ಲಿ ಕುಂದಾಪುರ ಟ್ರೋಫಿ ಸೀಸನ್ 2 1.5 ಲಕ್ಷ ರೂಪಾಯಿಗಳ 3 ದಿನಗಳ ಕಾಲದ ಹಗಲಿನ ಪಂದ್ಯ. ಅಕ್ಟೋಬರ್ ತಿಂಗಳಲ್ಲಿ 2ನೇ ವಾರ ಇದೇ ಮೈದಾನವನ್ನು ಕಾಣುತ್ತೆ ಕುಂದಾಪುರ ಟ್ರೋಫಿಗಾಗಿ. ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಮತ್ತೊಂದು ಪೂರೈಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ತಂಡದ ಮೊತ್ತ 23. ಇದೇ ಕ್ರೀಡಾ ಋತುವಿನಲ್ಲಿ ಮತ್ತೊಂದು ವ್ಯವಸ್ಥಿತ ಪಂದ್ಯಕೂಟ. ವಿಷ್ಣು ಭಟ್ರ ಒಂದು ಹುಟ್ಟುಹಬ್ಬದ ಅಂಗವಾಗಿ 55ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ವಿಷ್ಣು ಸೇನಾ ಟ್ರೋಫಿ ಅದ್ದೂರಿಯ ಪಂದ್ಯಕೂಟ ಕೂಡ ಮುಂದುವರಿಕೆ ಕಾಣುತ್ತೆ ಅನ್ನೋದಾಗಿ ಈಗಾಗಲೇ ವಿಷ್ಣು ಭಟ್ರು ಸೂಚನೆ ಕೊಟ್ಟಿದ್ದಾರೆ. ನಾಲ್ಕನೇ ಚೆಂಡು ಬಿಡಾಫಿ ಭಾಗದಲ್ಲಿ ಸುಧಾಕರ ಪೂಜಾರಿಯ ಹೊಡೆತ. ಚೆಂಡು ಸೀಮಾರಕ್ಕೆ ಹೊರಭಾಗದ ಕವಿಸ್ತಾ ಇದೆ. ಬೌಂಡ್ರಿ. ತಳ ಮೊತ್ತ 28. ಅಂತಿಮ 2 ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಓಟಗಳೇ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. ತಂಡದ ಪ್ರವರ್ತಕರಾಗಿರುವಂತಹ ಇಮ್ತಿಯಾಜ್ ಬಾಯ್ ಈ ಒಂದು ಚೆಂಡನ್ನು ಅಡ್ಡಾಯಿಸಿದ್ದಾರೆ. ಸಾಗರ ಪರಿಸರದಲ್ಲಿ ಬಹಳಷ್ಟೊಂದು ಯುವ ಆಟಗಾರರನ್ನ ಬೆಳೆಸಿರುವಂತವ್ರ ಕ್ರಿಕೆಟಿನ ಹೆಮ್ಮೆಯ ಪ್ರವರ್ತಕರು ಕೂಡ. 90 ಗಜಗಳ ಪಂದ್ಯದಲ್ಲಿ ಬಹಳಷ್ಟು ಪ್ರಶಸ್ತಿ ಜಯಿಸಿರುವಂತ ತಂಡ. ಸಾಗರದ ಮೈದಾನ ಒಳಭಾಗದಲ್ಲಿ ಹಲವಾರು ಬಾರಿ ಹಗಲು ರಾತ್ರಿ ಟೂರ್ನಮೆಂಟ್ ಅನ್ನು ಸಂಯೋಜನೆ ಮಾಡಿರುವಂತ ಮಾನ್ಸೂಮ್ ಚಿಪ್ಪಲ್ಲಿ ಸಾಗರದ ತಂಡ ಇಲ್ಲಿ ಮೊದಲ ಬಾರಿಗೆ ಕುಂದಾಪುರ ಮೈದಾನವನ್ನು ಕಡ್ಕೊಳ್ತಾ ಇದೆ. 3 ಓವರ್ಗಳ ಮುಕ್ತಾಯದಲ್ಲಿ ತಡ ಮೊತ್ತ 30. ಇದೇ ಕ್ರೀಡಾ ಋತುವಿನಲ್ಲಿ ಮತ್ತೊಂದು ಅದ್ದೂರಿಯ ಪಂದ್ಯಕೂಟ ಹಗಲು ರಾತ್ರಿಗಾಗಿ ಮಳೆಗಾಲದ ನಂತರ ಮತ್ತೊಂದು ಪಂದ್ಯ ಸಾಗರ ಅಂಕಣವನ್ನು ಕಾಣುತ್ತೆ. ಇಮ್ತಿಯಾಜ್ ಬಾಯ್ ಅವರ ಮುಂದಾಳತ್ವದಲ್ಲಿ ರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಕೂಟವನ್ನು ನಡೆಸುವಂತ ಸರ್ವ ಸಿದ್ಧತೆಯನ್ನು ಮಾಡ್ತಾ ಇರುವಂತ ಸಾಗರ ಪರಿಸರದ ಒಂದು ಹೆಸರಾಂತ ತಂಡ ಕೂಡ ಮಾನ್ಸೂಮ್ ಚಿಪ್ಲಿ ಸಾಗರದ ತಂಡ
ಇಲ್ಲಿ ಐಡಿಯಲ್ ಟ್ರೋಫಿಗಾಗಿ ಕುಂದಾಪುರ ಅಂಕಣವನ್ನು ಕಂಡುಕೊಳ್ತಾ ಇದೆ. ರಾಜೇಶ್ ಶಾರ್ಕ್ ಫೈಟರ್ಸ್ ಕುಂಬಾಶಿಯನ್ನ ಎದುರಿಸ್ತಾ ಇರುವಂತ ಒಂದು ತಂಡ. ನಾಲ್ಕನವರ ಮೊದಲ ಚೆಂಡು ಆಫ್ಟರ್ ಹೊರತಿರುವನ್ನ ಕಂಡುಕೊಳ್ತಾ ಇದೆ. ಟೌನ್ ಎಚ್ ಸ್ಟಾರ್ ಕ್ರಿಕೆಟರ್ ಸಂಕಮೆಟ್ಟು ಒಕ್ವಾಡಿ, ಪ್ರದೀಪ ಶೆಟ್ಟಿ, ಪ್ರವೀಣ್ ಗಡಿಯಾರ್, ಅಲೋಕ್ ಪುತ್ರಾನ್, ರವೀಂದ್ರ ತೋಳಾರ್, ಇಮ್ರಾನ್ ಹೆಮ್ಮಾಡಿ ಸಿಟಿ ಸಿಸ್ಟಮ್ಸ್, ರವೀಂದ್ರ ಹೆಗ್ಡೆ ಜಾನ್ಸನ್ ಕುಂದಾಪುರ, ಶಕೀಲ್ ಹೊನ್ನಾಳ HMC, ಮುನ್ನಾಫ್ ಟೌನ್ ಹೆಮ್ಮಾಡಿ ಇವೆಲ್ಲವೂ ಕೂಡ ಪ್ರಮುಖ ಜಾಹೀರಾತು ಫಲಕವನ್ನ ಬೌಲಿಂಗ್ ತುದಿಯಿಂದ ಬಳಸಲಾಗ್ತಾ ಇದೆ. ಮಿಡ್ವಿಕೆಟ್ ಭಾಗದಲ್ಲಿ ಬಳಸುತ್ತವರ ಹೊಡೆತ ಸುಧಾಕರ್ ಮುಖ್ಯವಾಗಿ ಚೆಂಡು ರಾಜ ಸಾಲಿಗ್ರಾಮ ನಾಮ ಫಲಕಕ್ಕೆ ಮುತ್ತಿಡ್ತಾ ಇದೆ. ಒಂದು ಹೊಡೆತ ಬೌಂಡ್ರಿ ಬಹಳಷ್ಟು ಉತ್ತಮ ರೀತಿಯ ಒಂದು ವಿಕೆಟ್ ಬ್ಯಾಕ್ ಫುಟ್ ಹೊಡೆತ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಸುಧಾಕರ ಕ್ಲಿಯರ್ ಮಾಡಿದ್ರು. 4 ಸೇರ್ಪಡೆ ಮತ್ತೆ ಶಾರ್ಟ್ ಆಗಿ ಬಿದ್ದ ಚೆಂಡು ಬೌಲರ್ಸ್ ಬ್ಯಾಕ್ ಡ್ರೈವ್ ಮತ್ತದೊಡ ಪೂರೈಕೆ ಕಂಡುಕೊಂಡ್ರು ತಣ ಮತ್ತ 37 ವಿದೌಟ್ ಲಾಸ್. 4ನೇ ಚಾಲ್ತಿಯನ್ನು ಕಾಣ್ತಾ ಇದೆ. 3 ಚೆಂಡು ಕೂಡ ಇನ್ನು ಈ ಓವರಲ್ಲಿ ಬಾಕಿಯಲ್ಲಿ ಉಳಿತಾ ಇದೆ. ಸ್ಟ್ರೈಕ್ ಪ್ರೊಟೆಕ್ಟ್ ಅನ್ನು ಅಲ್ತಾಫ್ ಕೋಡಿ ಮಾಡಿಕೊಂಡ್ರು. 38 ತಂಡದ ಮೊತ್ತ. ಬಳಕೂರು ಭಾಗದ ಕೆಲವೊಂದು ಯುವ ಆಟಗಾರರನ್ನು ಕೂಡಿಕೊಂಡು ಪಂದ್ಯಾಟವನ್ನು ಆಡ್ತಾ ಇರುವಂತಹ ಸಾಗರ ತಂಡ ನಿನ್ನೆ ದಿನ ಏರ್ ವೈಸ್ ಮುಖಾಂತರವಾಗಿ ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಆಡಿರುವಂತಹ ಬಳಕೂರಿನ ತಂಡ. ಲೇಟ್ ಕಟ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ ಬ್ಯಾಕ್ವರ್ಡ್ ಪಂಡಿ ಭಾಗದಲ್ಲಿ ಕಿರಣ ಕ್ಷೇತ್ರರಕ್ಷಕ ಈ ಒಂದು ಚೆಂಡನ್ನು ಅಡ್ಡಾಯಿಸಿದ್ರು. ತಡ ಮೊತ್ತ 39ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. 8 ಓವರ್ಗಳ ಪಂದ್ಯ ಅಂಕಣವನ್ನು ಕಾಣ್ತಾ ಇದೆ. ಕ್ಷಣಗಾತ್ರಗಳಲ್ಲಿತ್ತು. ಸ್ಕ್ವೇರ್ ಲೆಗ್ ಭಾಗದಲ್ಲಿ ಮತ್ತೊಂದು ಪೂರೈಕೆಯನ್ನು ಕಂಡುಕೊಂಡ್ರು. 4 ಓವರ್ 4 ಓವರ್ಗಳ ಮುಕ್ತಾಯದಲ್ಲಿ ತಡಮತ್ತ 40ಕ್ಕೆ 40 ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇರುವಂತಹ ತಂಡ ಅರ್ಧಾಂಶ ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇದೆ. 8 ಓವರ್ಗಳ ಪಂದ್ಯಾಟ ಆಗಿರೋದ್ರಿಂದ 50-55 ಸ್ಪರ್ಧಾತ್ಮಕ ಮೊತ್ತ, 60-68 ಘನತೆ ಗೌರವಾನ್ವಿತ ಮೊತ್ತ, 70-88 ವಿಜಯದ ಹೋರಾಟ ಕಾರ್ಯ ಮೊತ್ತ. ಅದ್ಯಾವ ಟಾರ್ಗೆಟ್ ಅನ್ನು ಪ್ರೇರಿಸ್ತಾರೆ ನೋಡಬೇಕಾಗಿದೆ. ಫಜಲ್ 4 ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇದೆ. ಇತ್ತ ಮುಂದಿನ ಹಂತದ ವಿದ್ಯಮಾನಕ್ಕಾಗಿ ಫಜಲ್ ಹೊನ್ನಾಳ ಮೊದಲ ಚೆಂಡು ಮಿಡ್ ವಿಕೆಟ್ ಭಾಗದಲ್ಲೇ ಮೊದಲ ವಿಕೆಟ್ ಆಘಾತವನ್ನು ಕಾಡ್ತಾ ಇರುವಂತಹ ತಂಡ ರಾಜೇಶ್ ಶಾರ್ಕ್ ಫೈಟರ್ಸ್ ಕುಂಬಾಶಿಯ ತಂಡ. ಅಲ್ತಾಫ್ ಕೋಡಿಯ ರೂಪದಲ್ಲಿ ಮೊದಲ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. 40ಕ್ಕೆ 1 ರಾಜೇಶ್ ಶಾರ್ಕ್ ಫೈಟರ್ಸ್ ಕುಂಬಾಶಿಯ ತಂಡ. ಇಲ್ಲಿ ಮತ್ತೆ ವಿದ್ಯಮಾನದಲ್ಲಿ ಬದಲಾವಣೆಯನ್ನು ಕಾಣ್ತಾ ಇದೆ. ಮುಂದಿನ ಹಂತಕ್ಕಾಗಿ ಫಜಲ್ ಹೊನ್ನಾಳ. ಧನ್ಯವಾದಗಳು ಶರತ್ ಕುಂಬಾಶಿ. ಐಡಿಯಲ್ ಟ್ರೋಫಿಯ 2ನೇ ದಿನದ ಪಂದ್ಯಗಳು ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಒಂದೆಡೆ ರಾಜೇಶ್ ಶಾರ್ಕ್ ಫೈಟರ್ಸ್ ಮತ್ತು ಮಾಸೂಮ್ ಚಿಪ್ಲಿ ಸಾಗರ ಮೊದಲ ಪಂದ್ಯವನ್ನು ಆಡ್ತಾ ಇರುವಂತಹ 2 ತಂಡಗಳು ಸ್ಲೋವರ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಬಹಳ ರೀತಿಯ ಹೊಡೆತ ಶಾರ್ಟ್ ಸ್ಕ್ವೇರ್ ಲೆಗ್ ಸೀಮಾ ರೇಖೆಯ ಹೊರಭಾಗವನ್ನು ಕಾಣ್ತಾ ಇದೆ. ಬೌಂಡ್ರಿ ರಿಜ್ವಾನ್ ಹೊನ್ನಾಳ ಬೌಂಡರಿಯನ್ನು ದಾಖಲಿಸಿದ್ದಾರೆ. ಆ ನಿಟ್ಟಲ್ಲಿ ಇವಾಗ ತಂಡದ ಮೊತ್ತ 44ಕ್ಕೆ ತಲುಪ್ತಾ ಇದೆ. ನಿನ್ನೆ ದಿನ ಆರಂಭವನ್ನು ಕಂಡಿರುವಂತಹ 3ನೇ ಬಾರಿ ಐಡಿಯಲ್ ಟ್ರೋಫಿ
ಅನಿಲ್ ಕಾರ್ವಿ ಅವರ ಒಂದು ಮುಂದಾಳತ್ವದಲ್ಲಿ ಸಾಗಿತ್ತು. ಇವತ್ತು ಈ ಟೂರ್ನಮೆಂಟಿನ 2ನೇ ದಿನದ ಪಂದ್ಯಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮೂರನೇ ಬಾರಿ ನದಿ ಮೆಸೆದಿರುವಂತಹ ಚೆಂಡು ತನ್ಮೂಲಕವಾಗಿ ರಿಸ್ವಾನ್ ಬೌಲರ್ ಸ್ಟ್ರೈಟ್ ಡ್ರೈವ್ ಹೊಡೆತ. ಇಲ್ಲಿ ಬೌಂಡರಿ ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ 2 ಬೌಂಡರಿಗಳನ್ನು ದಾಖಲಿಸ್ತಾ ಇರುವಂತಹ ರಿಸ್ವಾನ್ ಹೊನ್ನಾಳ ಬಹಳಷ್ಟು ವರ್ಷಗಳಿಂದ ಈ ಮಾದರಿ ಪಂದ್ಯಾಕೂಟವನ್ನು ಆಡ್ತಾ ಇರುವಂತಹ ಹೊನ್ನಾಳ ಪರಿಸರದ ಅನುಭವಿ ಆಟಗಾರ ಕೂಡ ರಿಸ್ವಾನ್. ಮತ್ತೊಂದು ಹೊಡೆತ ತನ್ಮೂಲಕವಾಗಿ ಮಿಡ್ ವಿಕೆಟ್ ಅಲ್ಲಿ ಇವಾಗ 4 ಓಟವನ್ನು ದಾಖಲಿಸ್ತಾ ಇರುವಂತಹ ರಿಸ್ವಾನ್ ಇಲ್ಲಿ ಹ್ಯಾಟ್ರಿಕ್ ಬೌಂಡರಿಯನ್ನು ದಾಖಲಿಸಿದ್ರು. ತಂಡದ ಮೊತ್ತ ಇವಾಗ 52. 4ನೆಯ ಚೆಂಡು ತನ್ಮೂಲಕವಾಗಿ ರಿಸ್ವಾನ್ ಎಕ್ಸ್ಟ್ರಾ ಕವರ್ಸ್ ಅಲ್ಲಿ ಸುಲಭದ ಕ್ಯಾಚ್ ಅನ್ನು ನೀಡಿದ್ದಾರೆ. ಹ್ಯಾಟ್ರಿಕ್ ಬೌಂಡರಿ ದಾಖಲಿಸಿದ ಬಳಿಕ ಮತ್ತೊಂದು ಹೊಡೆತಕ್ಕೆ ಮುಂದೆ ಹೋಗಿರುವಂತಹ ರಿಸ್ವಾನ್ ಎಕ್ಸ್ಟ್ರಾ ಕವರ್ಸ್ ಅಲ್ಲಿ ಸುಲಭದ ಕ್ಯಾಚ್ ಅನ್ನು ನೀಡಿದ್ರು. ಈ ರೀತಿಯಾಗಿ ರಾಜೇಶ್ ಶಾರ್ಕ್ ಫೈಟರ್ಸ್ ಮತ್ತೊಂದು ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. ಮತ್ತೆ ನದೀಮ್ ಶಾರ್ಟ್ ರೈಸಿಂಗ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಗುಳ್ಳಾಡಿ ಚಂದ್ರ ಫುಲ್ ಶಾಟ್ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನವನ್ನು ಮಾಡಿದ್ರು ಕೂಡ ಕೇವಲ 1 ಓಟಗಳ ಸೇರ್ಪಡೆ. ಇವತ್ತು ಮುಕ್ತ ವಲಯದ ತಂಡಗಳು ಹೋರಾಟವನ್ನು ಮಾಡುತ್ತೆ. 40 ಅಡಿನ ವಲಯದಲ್ಲಿ ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಆಡಬಲ್ಲಂತ ಬಹಳಷ್ಟು ಮಂದಿ ಆಟಗಾರರು ಇವತ್ತು ಐಡಿಯಲ್ ಟ್ರೋಫಿಯನ್ನು ಆಡ್ಲಿಕ್ಕಿದ್ದಾರೆ. ಅನಿಲ್ ಕಾರ್ವಿ ಕೂಡ ಬಹಳಷ್ಟು ವರ್ಷಗಳ ಕಾಲ ಈ ಮಾದರಿ ಪಂದ್ಯಾಕೂಟವನ್ನು ಆಡಿರುವಂತಹ ಆಟಗಾರ. ಜಾನ್ಸನ್ ಕುಂದಾಪುರ 500ಕ್ಕಿಂತ ಮಿಕ್ಕಿದ ಪ್ರಶಸ್ತಿಯನ್ನು ಜಯಿಸುವಂತ ಒಂದು ಕಾಲದಲ್ಲಿ ಆ ತಂಡಕ್ಕೆ ಅನಿಲ್ ಕಾರ್ವಿ ಆಟವೇ ಒಂದು ಹಂತದಲ್ಲಿ ಗಣನೀಯ ಹಂತವಾಗಿತ್ತು. ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಈ ಮಾದರಿ ಪಂದ್ಯಾಕೂಟದಲ್ಲಿ ಆಡಬಲ್ಲಂತ ಸಾಮರ್ಥ್ಯದ ಆಟಗಾರ ಕೂಡ ಅನಿಲ್ ಕಾರ್ವಿ. ಲೆಜೆಂಡ್ ಐಕಾನಿಕ್ 40 ಅಡಿನ ಸ್ಪೆಷಲಿಸ್ಟ್ ಆಟಗಾರ ಕೂಡ. ಅವರ ಒಂದು ಮುಂದಾಳತ್ವದಲ್ಲೇ ಈ ಬಾರಿ ಐಡಿಯಲ್ ಟ್ರೋಫಿ ನಡೀತಾ ಇದೆ. ಪಂದ್ಯಾಕೂಟ ನೇರ ಪ್ರಸಾರವನ್ನು ಯೂಟ್ಯೂಬ್ ನಲ್ಲಿ ಬಿತ್ತರಿಸ್ತಾ ಇರುವಂತ ನಿತೇಶ್ ಶೆಟ್ಟಿ ಅವರ ಸಾರಥ್ಯದ ಪಾಂಚಜನ್ಯ ಲೈವ್ ನೈಟ್ ಈ ಪಂದ್ಯಾಕೂಟವನ್ನು ನೇರ ಪ್ರಸಾರ ಮಾಡ್ತಾ ಇದೆ ಯೂಟ್ಯೂಬ್ ಮುಖಾಂತರವಾಗಿ. ಪುಣಾಂತರವಾಗಿ ಬಂದಿರುವಂತಹ ಚೆಂಡು ತನ್ಮೂಲಕವಾಗಿ ಚಂದ್ರ ಅನಾವಶ್ಯಕವಾಗಿ ವಿಕೆಟ್ ಅನ್ನು ಒಪ್ಪಿಸಿದ್ರು. ಅಕ್ರಾಸ್ ಲೈನ್ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನವನ್ನು ಮಾಡಿದ್ರು ಕೂಡ ಒಂದು ಹಂತದಲ್ಲಿ ಚಂದ್ರನಿಗೆ ಈ ಹೊಡೆತ ಮಿಸ್ ಜಡ್ಜ್ಮೆಂಟ್ ಆಗ್ತಾ ಇದೆ. ನಿಯಮದ ಉಲ್ಲಂಘನೆಯನ್ನು ಮಾಡ್ತಾ ಇರುವಂತಹ ಗುಳ್ಳಾಡಿ ಚಂದ್ರ 3ನೇ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. ರಾಜೇಶ್ ಶಾರ್ಕ್ ಫೈಟರ್ಸ್ ಕೊಡ್ಲಿ ಸುಮಂತ ಅಂಕಣಕ್ಕೆ ಬರ್ತಾ ಇದ್ದಾರೆ. ಶಾರ್ಟ್ ಆಗಿ ಬಂದಿರುವಂತಹ ಚೆಂಡು ಶಾರ್ಟ್ ಕವರ್ಸ್ ಅಲ್ಲಿ 1 ಓಟವನ್ನು ಪೂರೈಸಿಕೊಂಡ್ರು. 40 ಅಡಿನ ಇತಿಹಾಸದಲ್ಲಿ ಈ ರೀತಿಯ ಒಂದು ಅಗಲದಾಯಕವಾಗಿರುವಂತಹ ಒಂದು ಅಂಕಣವನ್ನು ರಚಿಸಿಕೊಂಡು ಹೊಸದಾಯಕವಾಗಿರುವಂತಹ ಒಂದು ನಿಯಮಗಳನ್ನು ಅಳವಡಿಸಿ ಈ ಪಂದ್ಯಾಕೂಟವನ್ನು ಆಯೋಜಿಸಲಾಗ್ತಾ ಇದೆ. ಒಂದು ಹಂತದಲ್ಲಿ ಬಹಳಷ್ಟು ದಿನಗಳ ಒಂದು ಪರಿಶ್ರಮ ಅನ್ನುವಂಥದ್ದು ಸಾರ್ಥಕತೆಯ ಹಂತಕ್ಕೆ ಬರ್ತಾ ಇರುವಂತಹ ಈ ಸಂದರ್ಭ ಇಲ್ಲಿ 2ನೇ ದಿನದ ಮೊದಲ ಪಂದ್ಯ ಸಾಗ್ತಾ ಇದೆ. ಸ್ವೀಪ್ ಶಾಟ್ ಹೊಡೆತಕ್ಕೆ ಮುಂದೆ ಹೋದ್ರು ಇಮ್ತಿಯಾಸ್. ಮಾಸೂಮ್ ಚೆಪ್ಲೆ ಸಾಗರದ ಮಾಲಕ. ಬಹಳಷ್ಟು ಮಂದಿ ಆಟಗಾರಿಗೆ ಅವಕಾಶವನ್ನು ಸತತವಾಗಿ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಲ್ಲಿ ಮಾಡಿಕೊಡ್ತಾ ಇರುವಂತ ಇಮ್ತಿಯಾಸ್ ಸಾಗರ ಪರಿಸರದಲ್ಲಿ ಬಹಳಷ್ಟು ಬಾರಿ ಪಂದ್ಯಾಕೂಟವನ್ನು ಆಯೋಜಿಸಿರ್ತಕ್ಕಂಥ ಪ್ರಮುಖ ರೂವಾರಿ ಕೂಡ.
ಅಡ್ವೊಕೇಟ್ಸ್ ಪಂದ್ಯಾಕೂಟವನ್ನು ಸಾಗರದಲ್ಲಿ ಆಯೋಜಿಸಿದ್ರು. ಅಡ್ವೊಕೇಟ್ಸ್ ಪಂದ್ಯಾಕೂಟವನ್ನು ಆಡಿರುವಂತ ಆಟಗಾರ ಕೂಡ ಇಮ್ತಿಯಾಜ್ ಸಾಗರ್ ಮೊದಲ ಬಾರಿಗೆ ಕುಂದಾಪುರ ಪರಿಸರಕ್ಕೆ ಹುಡುಗರನ್ನ ಕಟ್ಟಿಕೊಂಡು ಬರ್ತಾ ಇದ್ದಾರೆ. ನಮ್ಮ ಅನಿಸಿಕೆ ಪ್ರಕಾರ ಮೊದಲ ಬಾರಿಗೆ ಮಾಸೂಮ್ ಚಿಪ್ಲಿ ಸಾಗರ ಈ ರೀತಿಯ 48 ಪಂದ್ಯಾಕೂಟವನ್ನು ಆಡ್ತಾ ಇದೆ. ಇವೆಲ್ಲವೂ ಕೂಡ ಸಾಗರದ ಆಟಗಾರರಿಗೆ ಮೊದಲ ಹೊಸ ಅನುಭವ ಕೂಡ. ತಂಡದ ಮೊತ್ತ 6 ಓವರ್ಗಳ ಮುಕ್ತಾಯದ ಬಳಿಕ 55ಕ್ಕೆ 3. ಮತ್ತೆ ನದೀಮ್ 7ನೇ ಓವರ್ಗಾಗಿ ತಂಡದ ಮೊತ್ತ 59, 59. ಏಳನೇ ಓವರ್ ಮೊದಲ ಚೆಂಡು ಸ್ವೀಪ್ ಶಾಟ್ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಈ ರೀತಿಯ 48 ಪಂದ್ಯಗಳಲ್ಲಿ ಬಹಳಷ್ಟು ಮಂದಿ ದಾಂಡಿಗರು ಒಂದು ಹಂತದ ವಿಶಿಷ್ಟ ರೀತಿಯ ಹೊಡೆತಗಳನ್ನು ದಾಖಲಿಸುವಂತ ಪ್ರಯತ್ನಗಳನ್ನು ಮಾಡ್ತಾ ಇರುವಂತ ಈ ಸಂದರ್ಭ ಒಂದು ಹಂತದಲ್ಲಿ ಸ್ವೀಪ್ ಶಾಟ್ ಹೊಡೆತಕ್ಕೆ ಮುಂದೆ ಹೋಗಿರುವಂತ ಸುಧಾಕರ ಯಶಸ್ಸನ್ನು ಕಾಣ್ತಾ ಇಲ್ಲ, ಓಟಗಳು ಕೂಡ ಬರ್ತಾ ಇಲ್ಲ. ನದೀಮ್ ಅಕ್ರಾಸ್ ಲೈನ್ ಹೊಡೆತ ತನ್ಮೂಲಕವಾಗಿ ಸುಧಾ ದಾಖಲಿಸ್ತಾ ಇರುವಂತ ಅಡ್ವೆಂಚರ್ ಶಾಟ್ ಇದಾಗ್ತಾ ಇದೆ. ಮಿಡ್ ವಿಕೆಟ್ ಅನ್ನ ಇದು ಕ್ರಮಿಸ್ತಾ ಇದೆ. 4 ಓಟಗಳು. ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಆಡ್ತಾ ಇರುವಂತ ಸುಧಾಕರ ರಾಜೇಶ್ ಶಾರ್ಕ್ ಫೈಟರ್ಸ್ ಕುಂಬಾಶಿಗೆ ಓಟಗಳನ್ನು ತಂದು ಕೊಡ್ತಾ ಇದ್ದಾರೆ. ಮತ್ತೊಂದು ಹೊಡೆತಕ್ಕೆ ಮುಂದೆ ಹೋದ್ರು. ತನ್ಮೂಲಕವಾಗಿ ಶತಾಯ ಗತಾಯವಾಗಿ ಒಂದೋಟವನ್ನು ಪೂರೈಸ್ತಾ ಇರುವಂತ ರಾಜೇಶ್ ಶಾರ್ಕ್ ಫೈಟರ್ಸಿನ ತಂಡ ಲೆಗ್ ಬೈ ಎನ್ನುವಂತ ಒಂದು ತೀರ್ಪು ಕೂಡ ಬರ್ತಾ ಇದೆ. ತಂಡದ ಮೊತ್ತ ಇವಾಗ 64, 7ನೇ ಓವರ್ ಚಾಲ್ತಿಯಲ್ಲಿ. ಸ್ಲೋವರ್ ಚೆಂಡು ಒಳ ತಿರುವನ್ನು ಪಡ್ಕೊಳ್ತಾ ಇದೆ. ಒಂದು ಹಂತದಲ್ಲಿ ಸಡನ್ಲಿ ಆಗಿ ನಿಪ್ಪಾಗ್ತಾ ಇರುವಂತ ಈ ಎಸೆತ ಓಟವನ್ನು ಕುಡ್ಲಿ ದಾಖಲಿಸ್ತಾ ಇಲ್ಲ. ಡಾಟ್ ಬಾಲ್. ಮತ್ತೆ 5ನೇ ಬಾರಿ ನದೀಮ್. ಕೊಡ್ಲಿಯ ಹೊಡೆತ ಶತರಕ್ಷಣ ವೈಫಲ್ಯ ತನ್ಮೂಲಕವಾಗಿ ಮತ್ತೆ ಬೌಂಡ್ರಿ. 4 ಓಟವನ್ನು ಸುಮಂತ ದಾಖಲಿಸಿದ್ರು. ಆ ನಿಟ್ಟಲ್ಲಿ ತಂಡದ ಮೊತ್ತ 68 ಓಟಗಳು. 7ನೇ ಓವರ್ನ ಕೊನೆಯ ಚೆಂಡು ಅಂತಿಮ ಎಸೆತ. ಗುಣಾಂತರವಾಗಿ ಬಂದಿರುವಂತಹ ಚೆಂಡು ತನ್ಮೂಲಕವಾಗಿ ಶಾರ್ಟ್ ಫೈನ್ ಲೆಗ್ ಸೀಮಾ ರೇಖೆಯ ಕ್ರಮಿಸ್ತಾ ಇದೆ. 7ನೇ ಓವರ್ನ ಕೊನೆಯ ಚೆಂಡಲ್ಲೂ ಕೂಡ ಸುಮಂತ ಮತ್ತೆ 4 ಓಟವನ್ನು ದಾಖಲಿಸಿದ್ದಾರೆ. 7 ಓವರ್ಗಳ ಮುಕ್ತಾಯದ ಬಳಿಕ 72ಕ್ಕೆ 3 ಬೃಹತ್ ಮೊತ್ತವನ್ನು ಕಲೆ ಹಾಕ್ತಾ ಇರುವಂತಹ ತಂಡ ರಾಜೇಶ್ ಶಾರ್ಕ್ ಫೈಟರ್ಸ್ ಕುಂಬಾಶಿ. ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಸುಧಾಕರ್ ಕುಂಬಾಶಿ ಮುಂದುವರಿಸ್ತಾ ಇದ್ದಾರೆ. ಈವರೆಗೆ ವೈಯಕ್ತಿಕವಾಗಿ 28 ಓಟವನ್ನು ದಾಖಲಿಸಿರುವಂತಹ ಸುಧಾಕರ 5 ಬೌಂಡರಿಗಳನ್ನು ದಾಖಲಿಸಿಕೊಂಡು ಯಶಸ್ಸಿನ ಆಟವನ್ನು ಮುಂದುವರಿಸ್ತಾ ಇರುವಂತಹ ಆಟಗಾರ ಕೂಡ. ಬಹಳಷ್ಟು ಮಂದಿ ಒಂದು ಸಹಕಾರ ಪ್ರೋತ್ಸಾಹದ ಜೊತೆಗೆ ನಡೀತಾ ಇರುವಂತಹ ಈ ಬಾರಿಯ 3ನೇ ಆವೃತ್ತಿಯ ಐಡಿಯಲ್ ಟ್ರೋಫಿ. ಸ್ವತಃ ಆಟಗಾರನಾಗಿದ್ದುಕೊಂಡು ಸ್ವತಃ ಆಟಗಾರರಿಗೆ ವೇದಿಕೆಯನ್ನು ಸೃಷ್ಟಿಸಿಕೊಡ್ಬೇಕನ್ನುವಂಥ ಒಂದು ಮಾತಿನ ಪ್ರಕಾರವಾಗಿಯೇ ಅನಿಲ್ ಕಾರ್ವಿ ಅವರು ಮಾಡಿರುವಂಥ ಒಂದು ನಿರ್ಧಾರದ ಯಶಸ್ಸಿನ ಹಂತಗಳೇ ಈ ಪಂದ್ಯಾಕೂಟ. ಈ ಪಂದ್ಯಾಕೂಟವನ್ನು ವೀಕ್ಷಿಸುವಂತಹ ಒಂದು ಪ್ರೇಕ್ಷಕರಿಗೆ ತಂದು ಕೊಡ್ತಾ ಇದೆ. ಬಹಳಷ್ಟು ದಿನಗಳ ಒಂದು ಪರಿಶ್ರಮ ಒಂದು ಹಂತದಲ್ಲಿ ಅನಿಲ್ ಕಾರ್ವಿ ಕೂಡ ಇಲ್ಲಿ ಪರಾಕ್ರಮಿಯಾಗ್ತಾ ಇದ್ದಾರೆ. 3ನೇ ಬಾರಿಗೆ ಈ ರೀತಿಯ ಒಂದು ಪಂದ್ಯಾಕೂಟವನ್ನು ಆಯೋಜಿಸ್ತಾ ಇರುವಂತಹ ಒಂದು ಸಂದರ್ಭ ಇಲ್ಲಿ ಬಹಳಷ್ಟು ಮಂದಿ ಆಟಗಾರರು ಆಡ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಮತ್ತೆ ಇಮ್ತಿಯಾಜ್ ನಟನೇರ ಹೊಡೆತವನ್ನು ದಾಖಲಿಸಿದ್ರು. ತನ್ಮೂಲಕವಾಗಿದ್ದು ಮಿಡ್ ಆನ್ ಅನ್ನ ಕ್ಲಿಯರ್ ಮಾಡ್ತಾ ಇರುವಂತಹ ಒಂದು ಹೊಡೆತ
ಮತ್ತೆ 4 ಓಟಗಳ ಸೇರ್ಪಡೆ. ತಂಡದ ಮೊತ್ತ 80. ಮೂರನೆಯ ಚೆಂಡು ಶಾರ್ಟ್ ಫೈನ್ ಲೆಗ್ ಅಲ್ಲಿ ನದೀಮ್ ಕ್ಷೇತ್ರರಕ್ಷಣೆಯನ್ನ ಮಾಡಿದ್ರು. ಲಿಸ್ಟ್ ಆನ್ ವಿಕೆಟ್ ಕೀಪರ್. ನಾಲ್ಕನೆಯ ಚೆಂಡು ಕೊಡ್ಲಿಯ ಹೊಡೆತ. ಮತ್ತೆ ಕವರ್ಸ್ ಅಲ್ಲಿ ಮತ್ತೊಂದು 4 ಓಟವನ್ನು ದಾಖಲಿಸಿರುವಂತ ಸುಮಂತ ಕೊಡ್ಲಿ ಸುಲಭವಾಗಿಯೇ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಒಂದು ಹಂತದಲ್ಲಿ ಇವಾಗ ರಾಜೇಶ್ ಶಾರ್ಕ್ ಫೈಟರ್ಸಿನ ಆಟಗಾರರು ಬೌಲರ್ಸ್ ಗಳನ್ನ ಒಂದು ಹಂತದಲ್ಲಿ ಅಪ್ಸೆಟ್ ಮಾಡ್ತಾ ಇರುವಂತ ಒಂದು ಸಂದರ್ಭ. ಇಲ್ಲಿ ಮತ್ತೊಂದು 4 ಓಟಗಳ ಸೇರ್ಪಡೆ. ಇನ್ನಿಂಗ್ಸಿನ ಕೊನೆಯ ಚೆಂಡು. ಮತ್ತೆ ಮೇಘರಾಜ್ ಶಾರ್ಟ್ ಕವರ್ಸ್ ಅಲ್ಲಿ ಶತರಕ್ಷಣೆ ಮಾಡಿದ್ರು. ಮೊದಲ ಇನ್ನಿಂಗ್ಸ್ ಮುಕ್ತಾಯದ ಬಳಿಕ 90 ಓಟವನ್ನು ದಾಖಲಿಸ್ತಾ ಇರುವಂತಹ ರಾಜೇಶ್ ಶಾರ್ಕ್ ಫೈಟರ್ಸ್ ಕುಂಬಾಶಿಯ ತಂಡ 91ರ ಒಂದು ಟಾರ್ಗೆಟ್ ಅನ್ನು ನೀಡ್ತಾ ಇದೆ. ಬೃಹತ್ ಮೊತ್ತವನ್ನು ಕಲೆ ಹಾಕಿದ್ದಾರೆ. ಮೊದಲ ಇನ್ನಿಂಗ್ಸಿನಲ್ಲಿ ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಆಡಿರುವಂತಹ ಒಂದು ತಂಡ. ಇಲ್ಲಿ ಮಾಸೂಮ್ ಚಿಪ್ಲಿ ಸಾಗರ ಜಯಕ್ಕಾಗಿ 91ರ ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾಗಿದೆ. ಆ ನಿಟ್ಟಲ್ಲಿ ಮತ್ತೆ ಇಲ್ಲಿ ವೀಕ್ಷಕ ಬದಲಾವಣೆ. ಮುಂದಿನ ಹಂತಕ್ಕಾಗಿ ವಿಶ್ವನಾಥ್ ಗಂಗೊಳ್ಳಿ. ಧನ್ಯವಾದಗಳು ಫಸಲ್ ಹೊನ್ನಾಳ. ಐಡಿಯಲ್ ಟ್ರೋಫಿ 2026 2ನೇ ದಿನಕ್ಕೆ ಪಾದಾರ್ಪಣೆ ಕಂಡುಕೊಳ್ತಾ ಇದೆ. ಇವತ್ತಿನ ದಿನದಂದು ಸಾಕಷ್ಟು ಅಗ್ರಗಣ್ಯ ತಂಡಗಳೆಲ್ಲವೂ ಕೂಡ ಈ ಒಂದು ಮೈದಾನದಲ್ಲಿ ಜೊತೆಯಾಗಿ ಯಾವ ರೀತಿಯಲ್ಲಿ ಐಡಿಯಲ್ ಟ್ರೋಫಿಗಾಗಿ ತಮ್ಮ ಬೆವರ ಹನಿಗಳ ಅರ್ಪಣೆಯನ್ನು ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಗಾಂಧಿ ಮೈದಾನಕ್ಕೆ 91ರ ಟಾರ್ಗೆಟ್ ಮೊತ್ತವನ್ನು ಬೆದರಿಸುವುದಕ್ಕಾಗಿ ಈಗ ಮಾಸೂಮ್ ಚಿಪ್ಲಿ ಆರಂಭಿಕ ದಾಂಡುಗಾರ ರಂಗ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾವೆ. ಸ್ಟ್ರೈಕ್ನಲ್ಲಿ ಲಿಸ್ಟನ್, ನಾನ್ ಸ್ಟ್ರೈಕರ್ನಲ್ಲಿ ಆರಂಭಿಕ ಚೆಂಡು ಎತ್ತ ಕಡೆಯಲ್ಲಿ ಹುದ್ದರಿಯ ಪತನವನ್ನು ಕಂಡುಕೊಳ್ತಾ ಇದ್ದಾವೆ. ಬಹುಶಃ ನಂಬಿಕೆಯ ಆಟಗಾರ ಲಿಸ್ಟನ್ ಕೈ ಕೊಡ್ತಾ ಇದ್ರೆ ಎಷ್ಟರ ಮಟ್ಟಿಗೆ ಇನ್ನು ಉಳಿದಿರ್ತಕ್ಕಂಥ 91 ಓಟಗಳನ್ನು ದಾಂಡು ನಿಭಾಯಿಸಿಕೊಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಇಲ್ಲಿ ಮಾಸೂಮ್ ಚಿಪ್ಲಿ ಎಸೆತಗಾರಿಕೆಯಲ್ಲಿ ಕೊಂಚ ಮಟ್ಟಿಗೆ ದುಬಾರಿ ಆಗಿರ್ತದೆ. ಎಸೆತಗಾರಿಕೆನ ಎಸೆಯುವ ಮುಖಾಂತರವಾಗಿ 48 ಎಸೆತಗಳ ಮುಕ್ತಾಯದ ಮುಖಾಂತರವಾಗಿ 90 ಓಟವನ್ನು ನೀಡಿ 91ರ ಟಾರ್ಗೆಟ್ ಮೊತ್ತವನ್ನು ಎದುರಾಳಿಗಳಿಗೆ ಬಿಟ್ಟುಕೊಡ್ತಾ ಇದ್ದಾರೆ. ಕಿರಣ್ ರಂಗ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾನೆ. ಎಸೆತಗಾರಿಕೆಯಲ್ಲಿ ಕಿಶೋರ್ ಚೆಂಡನ್ನು ಆರಂಭಿಕ ಓವರ್ನಲ್ಲಿ ಕೈಗೆತ್ತಿಕೊಂಡಿದ್ರು. ಕಿಶೋರ್ ಎಸೆತಕ್ಕಂಥ ಚೆಂಡು ನೆಟ್ಟ ನೇರವಾಗಿ ಆಡೋ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ದಾರೆ.
ಇತ್ತ ಕಡೆಯಲ್ಲಿ ಆರಂಭಿಕ ಬೌಂಡರಿ ಅಂಕಿಅಂಶ ಪಟ್ಟಿಯಲ್ಲಿ ರವಾನೆಯನ್ನು ಕಂಡುಕೊಳ್ತಾ ಇದೆ. 8 ಓವರ್ಗಳ ಪಂದ್ಯಕೂಟ ಯಾವ ಕ್ಷಣದಲ್ಲಿ ಕೂಡ ಪ್ರತ್ಯುತ್ತರವನ್ನ ತಮ್ಮ ತಂಡದ ಎಸೆತಗಾರರಿಗೆ ಯಾವ ರೀತಿಯಲ್ಲಿ ದಾಳಿನ ಮುಖಾಂತರವಾಗಿ ಪ್ರತ್ಯುತ್ತರವನ್ನು ನೀಡಿದ್ರು ಅದೇ ರೀತಿಯಲ್ಲಿ ಪ್ರತ್ಯುತ್ತರವನ್ನ ನೀಡಿದ್ದೆ. ಆದರೆ ಖಂಡಿತವಾಗಿ ಕೂಡ ಎದುರಾಳಿಗಳಿಗೆ ಸೋಲನ್ನು ನೀಡುವ ಎಲ್ಲ ಸಾಧ್ಯತೆಗಳು ಕೂಡ ಮಾಸೂಮ್ ಚಿಪ್ಲಿಯ ದಾಂಡಿಗಿದೆ. ಕಾದು ನೋಡಬೇಕಾಗಿದೆ. ಇದು ದಾಂಡು ಚೆಂಡಿನ ಸಮರದ ಪಂದ್ಯಕೂಟ. ಯಾರಿಗೆ ಗೆಲುವು ಎನ್ನುವಂಥದ್ದು ಪಂದ್ಯಕೂಟ ಮುಂದುವರಿಕೆಯನ್ನು ಕಾಣಬೇಕಾಗಿದೆ. ಕಿಶೋರ್ ಎಸೆತಗಾರಿಕೆಯಲ್ಲಿ ಕಿರಣ್ ಎಸೆದ ಚೆಂಡು ಇಲ್ಲಿಗೆ 6 ಚೆಂಡುಗಳ ಸಮಾಪ್ತಿ. ಒಂಟಿ ಹುದ್ದರಿಗೆ ನಷ್ಟಕ್ಕೆ ಅಂಕಿಅಂಶ ಪಟ್ಟಿ 6 ಓಟವನ್ನು ಗಳಿಸಿಕೊಳ್ತಾ ಇದೆ. ಕಿಶೋರ್ ಕೇವಲ 6 ಓಟವನ್ನು ಎದುರಾಳಿಗಳಿಗೆ ಬಿಟ್ಟುಕೊಡ್ತಾ ಇದ್ದಾನೆ. ಈಗ 85 ಓಟಗಳ ಅವಶ್ಯಕತೆ ಬೇಕಾಗಿದೆ. 42 ಚೆಂಡು 85 ಓಟಗಳ ಅವಶ್ಯಕತೆ. ಎಸೆತಗಾರಿಕೆಯಲ್ಲಿ ಮನೋಜ್ ನಾಯರ್ ಅವರ ಕೈಯನ್ನು ಸೇರಿಕೊಳ್ತಾ ಇದೆ ಚೆಂಡು. ಮತ್ತೆ ಬೌಂಡರಿಗಳು ಅಂಕಿಅಂಶ ಪಟ್ಟಿಯನ್ನು ಕೂಡಿಕೊಳ್ಳುದು 11 ಓಟಗಳ ಅಂಕಿಅಂಶ ಪಟ್ಟಿಯನ್ನು ಸೇರಿಕೊಳ್ತಾ ಇದೆ. ಟೆನ್ನಿಸ್ ಬಾಲ್ ಎನ್ನುವಂಥದ್ದು ಕೈಯಲ್ಲಿ ಬಂದಾಗ ಹಾಗೆ ದಾಂಡು ಎನ್ನುವಂಥದ್ದು ಕೈಯಲ್ಲಿ ಬಂದಾಗ ತಾನಂದು ಕಂಡ ರೀತಿಯಲ್ಲಿಯೇ ದಾಂಡು ಅತಿ ಹೆಚ್ಚಾಗಿ ರವಾನೆಯಾಗುವಂಥ ಹೆಗ್ಗಳಿಕೆಯ ಲೆಸೆಂಡ್ ಆಟಗಾರರು ಕೂಡ ಮನೋಜ್ ನಾಯರ್ ಚಕ್ರವರ್ತಿ. ಇತ್ತ ಕಡೆಯಲ್ಲಿ ರಾಜೇಶ್ ಶಾರ್ ಫೈಟರ್ಸ್ ಕುಂಬಾಶಿಯ ಪರವಾಗಿ ಎಸೆತಗಾರಿಕೆಯಲ್ಲಿ ಕಂಡುಕೊಳ್ತಾ ಇದ್ದಾರೆ. ನಿನ್ನೆ ದಿನ ಏರಿಯಾ ವಾಯ್ಸ್ ಪಂದ್ಯಕೂಟದಲ್ಲಿ RS ಸಲಗದ ಪರವಾಗಿ ಆಟವನ್ನು ಆಡುವ ಮುಖಾಂತರವಾಗಿ ಎಸೆತಗಾರಿಕೆಯಲ್ಲಿ ತನ್ನ ಛಾಪನ್ನು ಮೂಡಿಸಿಕೊಂಡಿರ್ತಕ್ಕಂಥ ಹೆಗ್ಗಳಿಕೆಯ ಆಟಗಾರರು ಕೂಡ ಮನೋಜ್ ನಾಯರ್. ಇತ್ತ ಕಡೆಯಲ್ಲಿ 12 ಚೆಂಡುಗಳ ಸಮಾಪ್ತಿ, ಕೇವಲ 13 ಓಟವನ್ನ ಎದುರಾಳಿಗಳ ದಾಂಡಿಗೆ ಬಿಟ್ಟುಕೊಡ್ತಾ ಇದ್ದಾರೆ ರಾಜೇಶ್ ಶಾರ್ ಫೈಟರ್ಸ್ ಕುಂಬಾಶಿ ಎಸೆತಗಾರರು. ಆರಂಭಿಕ ಎಸೆತಗಾರಿಕೆಯಲ್ಲಿ ಕಿಶೋರ್ ಕಂಡುಕೊಂಡಿದ್ರು, ಎರಡನೇ ಎಸೆತಗಾರಿಕೆಯಲ್ಲಿ ಮನೋಜ್ ನಾಯರ್ ಕಂಡುಕೊಂಡಿದ್ರು. ಈಗ ಬ್ಯಾಟಿಂಗ್ ಪವರ್ ಪ್ಲೇಗೆ ಸೂಚನೆ ಆಗ್ತಾ ಇದೆ. ಸುಮಂತ್ ಎಸೆತಗಾರಿಕೆಯಲ್ಲಿ ಓಟಗಳ ಅವಶ್ಯಕತೆ ಇದೆ. ಪ್ರತಿಯೊಂದು ಚೆಂಡುಗಳು ಕೂಡ ಮಾಸೂಮ್ ಚಿಪ್ಲಿಗೆ ಮಹತ್ತರವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿಕೊಳ್ಳುವಂತ ಚೆಂಡಾಗ್ತದೆ. ಅಂಕಣದ ಉದ್ದಗಲಕ್ಕೂ ಕೂಡ ಚೆಂಡು ದಾಂಡಿನ ಸಂಪರ್ಕವನ್ನು ಕಂಡುಕೊಂಡು ಬೌಂಡರಿಯನ್ನು ಗಳಿಸಿಕೊಳ್ಳಲೇಬೇಕಾಗಿದೆ ಗೆಲುವಿಗಾಗಿ. ಗೆದ್ದರೆ ಮುಂದುವರಿಕೆ, ಸೋತರೆ ಪಂದ್ಯಕೂಟದಿಂದ ಹೊರಗುಳಿಬೇಕಾಗ್ತದೆ. ಲೆಕ್ಕಾಚಾರದ ಆಟವನ್ನು ಆಡಬೇಕಾಗಿದೆ ಗೆಲುವಿಗಾಗಿ ಮಾಸೂಮ್ ಚಿಪ್ಲಿಯ ಆಟಗಾರರು. ಸುಮಂತ್ ಮಸ್ತೆ ಎಸೆತಗಾರಿಕೆಯಲ್ಲಿ ದಾಂಡಿನ ಕೆಳಂಚಿಗೆ ಬಂದಿರುವ ಚೆಂಡು ಪೂರ್ಣಾಂಕವಾಗಿ ಆಡೋ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ದಾರೆ ಎಸೆತಗಾರ ಸುಮಂತ. ಕೈಯನ್ನು ಸೇರುವಂತ ಕೊನೆಯ ಕಾಲಘಟ್ಟ, ಕೈಯನ್ನು ಸೀಳಿಕೊಂಡು ಭೂಮಿಯ ಸ್ಪರ್ಶವನ್ನು ಕಂಡುಕೊಳ್ತಾ ಇದೆ ಚೆಂಡು. ಇತ್ತ ಕಡೆಯಲ್ಲಿ ಓಟಗಳಿಗೆ ಅನುವನ್ನು ಕಂಡುಕೊಳ್ತಾ ಇಲ್ಲ.
ಒಂಟಿ ಒಂಟಿ ಓಟವನ್ನು ಗಳಿಸಿಕೊಳ್ತಾ ಇದ್ದಾರೆ. ಒಂಟಿ ಓಟಕ್ಕೆ ಗೆಲುವು ದೂರವಾಗ್ತದೆ. ಬೌಂಡರಿಗಳನ್ನ ಸಿಡಿಸಿದ್ರೆ ಮಾತ್ರ ಗೆಲುವಿನ ರೇಖೆಯನ್ನ ತಟ್ಟಿ ಬರುವ ಎಲ್ಲ ಸಾಧ್ಯತೆಗಳಿವೆ. ತಲೆ ಕೆಳಗಾದ್ರೆ ಎದುರಾಳಿಗಳ ಭುಜದ ಮೇಲೆ ಗೆಲುವಿನ ದೇವತೆ ತಾಂಡವವಾಡ್ತಾಳೆ. ಲೆಕ್ಕಾಚಾರದ ಆಟ ಗಮನದಲ್ಲಿಟ್ಟುಕೊಂಡು ಅಸ್ತ್ರ ಎನ್ನುವುದು ದಾಳಿನ ಮುಖಾಂತರವಾಗಿ ಚೆಂಡಿಗೆ ಉತ್ತರವನ್ನು ನೀಡಬೇಕಾಗಿದೆ ಮಾಸೂಮ್ ಚಿಪ್ಲಿಯ ಗೆಲುವಿಗಾಗಿ. ಕಿಶೋರ್, ಮನೋಜ್ ನಾಯರ್, ಸುಮಂತ್ ಕೂಡ ಅದೇ ಮಾದರಿ ಎಸೆತಗಾರಿಕೆಯಲ್ಲಿ ಮತ್ತೆ ಮುಂದುವರಿಸಿಕೊಳ್ತಾ ಇದ್ರೆ. ಮತ್ತೊಂದು ಹುದ್ದರಿಯ ಪತನ. ಫೈನ್ ಲೆಗ್ ಹಾಗೂ ಸ್ಕ್ವೇರ್ ಲೆಗ್ ನ ಮಧ್ಯಭಾಗದಲ್ಲಿ ಚೆಂಡು ಸೀಮಾರಕ್ಕೆ ಹೊರಭಾಗವನ್ನು ಕಂಡುಕೊಳ್ತಾ ಇದೆ. ಮತ್ತೊಂದು ಹುದ್ದರಿಯ ಪತನ. ಇಲ್ಲಿಗೆ 3 ಹುದ್ದರಿಗಳು ನೆಲಕೊಳ್ತಾ ಇದೆ. ಈಗ ಮಾಸೂಮ್ ಚಿಪ್ಲಿಯ 5ನೆಯ ಬ್ರಹ್ಮಾಸ್ತ್ರ ರಂಗ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ. ಇಮ್ತಿಯಾಜ್, ಚೆಂಡನ್ನ ಆಲ್ತಾಫ್ ಕೋಡಿ ಕೈಗೆತ್ತಿಕೊಳ್ತಾ ಇದ್ದಾನೆ. ಆರಂಭಿಕ ಚೆಂಡು ಸಮಂಜಸವಾದ ಹೊಡೆತಕ್ಕೆ ಚೆಂಡು ಇಕ್ಕಿಕೊಳ್ತಾ ಇಲ್ಲ. ತಟ್ಟಿ ಮುಟ್ಟುವ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ದಾನೆ. ಒಂಟಿ ಓಟದ ಗಳಿಕೆಯನ್ನು ಕಂಡುಕೊಳ್ತಾ ಇದ್ದಾವೆ. ಲಕ್ಕಿ ಸ್ಟಾರ್ ಕೋಡಿಯ ಪರವಾಗಿ ತನ್ನ ಆಡದ ವೈಖರಿಯನ್ನು ತೋರ್ಪಡಿಸುವ ಮುಖಾಂತರವಾಗಿ ಅದೆಷ್ಟು ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಸಿಕೊಳ್ಳತಕ್ಕಂಥ ಕೋಡಿ ಪರಿಸರದ ಹೆಗ್ಗಳಿಕೆ ಆಟಗಾರ ಆಲ್ತಾಫ್ ಕೋಡಿ ಎಸೆತಗಾರಿಕೆಯಲ್ಲಿ ಕಂಡುಕೊಳ್ತಾ ಇದ್ದಾನೆ. ಈ ಬಾರಿ ರಾಜೇಶ್ ಶಾರ್ಪ್ ಫೈಟರ್ಸ್ ಕುಂಬಾಶಿಯ ಪರವಾಗಿ ಬೆಂಬಲಿತ ಆಟಗಾರನಾಗಿ ಬಿಂಬಿಸಿಕೊಳ್ತಾ ಇದ್ದಾನೆ. ಕೆಲವೊಂದು ಆಟಗಾರರಿಗೆ ಕ್ರಿಕೆಟ್ ಎನ್ನುವಂಥದ್ದು ರಕ್ತಗತವಾಗಿ ಬಂದಿರತಕ್ಕಂಥ ಕ್ರೀಡೆಯಾಗ್ತದೆ. ಇತ್ತ ಕಡೆಯಲ್ಲಿ ಬಿದ್ದಂತ ಜಾಗದಿಂದ ಪುಟವನ್ನು ಕಂಡುಕೊಳ್ತಾ ಇದೆ. ಚೆಂಡು ರಿವರ್ಸ್ ಮಾಡೋ ಪ್ರಯತ್ನಗಳು ಸಫಲತೆ ಕಂಡುಕೊಳ್ತಾ ಇಲ್ಲ. ಹಂತ ಹಂತವಾಗಿ ಚೆಂಡು ಅಂಕಿಅಂಶ ಪಟ್ಟಿಗೆ ಚುಕ್ಕೆ ಚುಕ್ಕೆ ಚುಕ್ಕಿಯಾಗಿ ಸೇರ್ಪಡೆಗೊಳ್ತಾ ಇದ್ರೆ ಗೆಲುವಿನ ಸನಿಹತೆ ದೂರವಾಗ್ತಾ ಇದೆ ಮಾಸೂಮ್ ಚಿಪ್ಲಿಗೆ. ಎಸೆತಗಾರಿಕೆಯಲ್ಲಿ ಮಾಸೂಮ್ ಚಿಪ್ಲಿ ಎಸೆತಗಾರರು ಬಿಟ್ಟುಕೊಟ್ಟಂತ 90 ಓಟಗಳು ಸೋಲಿಗೆ ದೂಡ್ತಾ ಇದೆ. ತಲೆಬೇನೆ ವಿಚಾರವಾಗ್ತಾ ಇದೆ. ಎದುರಾಳಿ ತಂಡವಾಗಿರ್ತಕ್ಕಂಥ ರಾಜೇಶ್ ಶಾರ್ಪ್ ಫೈಟರ್ಸ್ ಕುಂಬಾಶಿಯ ಎಸೆತಗಾರರು ಎಸೆತಗಾರಿಕೆಯಲ್ಲಿ ಹಂತ ಹಂತವಾಗಿ ದಾಂಡನ ವಂಚಿಸಿಕೊಳ್ತಾ ಇದ್ದಾರೆ. ಬಹುಶಃ ಈ ಒಂದು ಪಂದ್ಯಕೂಟ, ಆರಂಭಿಕ ಪಂದ್ಯಕೂಟ ಕ್ರೀಡಾ ಪ್ರೇಕ್ಷಕರುಗಳಿಗೆ ರೋಚಕತೆಯ ಕಾದಾಟವನ್ನು ತಂದುಕೊಡುವ ಲಕ್ಷಣಗಳಿತ್ತು. ಆದರೆ ಏಕಮುಖವಾಗಿ ಸಾಗಿಕೊಳ್ತಾ ಇದೆ ಪಂದ್ಯಕೂಟ. ನೆಟ್ಟ ನೇರವಾಗಿ ಆಡೋ ಪ್ರಯತ್ನ, ಸೀಮಾರೇಖೆ ಅಂಚಿನಲ್ಲಿ ಚೇತ್ರಕ್ಷಣ ಕಂಡುಕೊಳ್ತಾ ಇದ್ರೆ ಇಲ್ಲಿಗೆ ಅಂಕಿಅಂಶ ಪಟ್ಟಿಯಲ್ಲಿ ಓವರ್ನ ಮುಕ್ತಾಯವನ್ನು ಕಂಡುಕೊಳ್ತಾ ಇದ್ದಾವೆ. 24 ಚೆಂಡು ಸಮಾಪ್ತಿ, ಕೇವಲ 18 ಓಟಕ್ಕೆ ಸ್ತಬ್ಧವಾಗಿ ನಿಲ್ಲಿಸಿಕೊಳ್ತಾ ಇದ್ದಾರೆ ಕಿಶೋರ್, ಮನೋಜ್ ನಾಯರ್, ಸುಮಂತ್ ಹಾಗೂ ಈಗ ಆಲ್ತಾಫ್ ಕೋಡಿ ಕೂಡ ಅದೇ ಮಾದರಿಯ ಟ್ರಂಪ್ ಕಾರ್ಡ್ ಗೇಮ್ ಚೇಂಜಿಂಗ್ ಓವರ್ ಅನ್ನು ಕಂಡುಕೊಳ್ತಾ ಇದ್ದಾರೆ. ಯಶಸ್ಸಿನ ಆಟದ ವೈಖರಿ ಗಾಂಧಿ ಮೈದಾನದಲ್ಲಿ ಮುಂದುವರಿಕೆ ಕಂಡುಕೊಳ್ತಾ ಇದೆ. ಬಹುಶಃ ನಿಮ್ಮ ತಾಲೂಕು ಅಂತ ಬಂದಾಗ ಕ್ರಿಕೆಟ್ ಕಾಶಿ ಎನ್ನುವುದಾಗಿ ಹೆಸರನ್ನು ಮಾಡಿರ್ತಕ್ಕಂಥ ಕುಂದಾಪುರದ ಪ್ರತಿಷ್ಠಿತ ಕ್ರೀಡಾಂಗಣ ಈ ಗಾಂಧಿ ಮೈದಾನ. ಚಂದ್ರನ ಕೈಯನ್ನು ಸೋರಿಕೊಳ್ತಾ ಇದೆ ಚೆಂಡು. ಹೊಡೆತಗಳು ಸಮಂಜಸವಾಗಿದೆ. ಓಟಗಳು ಕೇವಲ ಒಂಟಿ ಓಟಕ್ಕೆ ಮುಡಿಪನ್ನು ಕಂಡುಕೊಳ್ತಾ ಇದ್ರೆ ಈಗ ಇನ್ನೂ ಕೂಡ 23 ಚೆಂಡುಗಳು ಬಾಕಿ ಇದೆ. ಬಿರುಸಿನ ಹೊಡೆತಕ್ಕೆ ಮನ ಮಾಡ್ತಾ ಇದ್ರೆ ಕ್ಷಣ ಮಾತ್ರದಲ್ಲಿ ಚೆಂಡು ಗುಟ್ಟದ ಹಿಂಭಾಗದಲ್ಲಿ ಸಾಗಿಕೊಳ್ತಾ ಇದೆ. ಮಾಸೂಮ್ ಚಿಪ್ಲಿಯ ಆಟಗಾರರಿಗೆ ಸೋಲು ಮುಂಭಾಗದಲ್ಲಿ ಭಾಸವಾಗ್ತಾ ಇದೆ. ಎಸೆತಗಾರಿಕೆಯಲ್ಲಿ ಪರಿಚಯಿಸಿಕೊಳ್ತಾ ಇದೆ ರಾಜೇಶ್ ಶಾರ್ಪ್ ಫೈಟರ್ಸ್ ಕುಂಬಾಶಿ ಆಟಗಾರರು. ಬೌಲಿಂಗ್ ಲೆಂತ್ ನಲ್ಲಿ ಎದುರಾಳಿಗಳ ದಾಂಡನ್ನು ಹಂತ ಹಂತವಾಗಿ ಕಟ್ಟಿ ಹಾಕ್ತಾ ಇದ್ದಾರೆ. ಓಕೆ ಓಕೆ
ಹಾ ಡನ್ ಸರ್. ಗಾಂಧಿ ಮೈದಾನವೇ ಹಾಗೆ ಎಲ್ಲರಿಗೂ ಕೂಡ ಅವಕಾಶ ನೀಡುವಂಥ ಒಂದು ಭವ್ಯ ತಾಣ ಇದ್ರೆ ಅದು ನಮ್ಮ ಹೆಮ್ಮೆಯ ಗಾಂಧಿ ಮೈದಾನ. ಹಾ ಇಲ್ಲಿ 30 ಚೆಂಡುಗಳ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿ ಕೇವಲ 19 ಓಟಗಳು, ಬೇಕಾಗಿದೆ 18 ಚೆಂಡುಗಳು, 72 ಓಟಗಳ ಅವಶ್ಯಕತೆ. ಊಹಿಸಲು ಕೂಡ ಆಗದೇ ಇರುವಂತ ಗೆಲುವನ್ನು ಊಹಿಸಿಕೊಳ್ಬೇಕಾಗಿದೆ ಮಾಸೂಮ್ ಚಿಪ್ಲಿಯ ಆಟಗಾರರು. 18ಕ್ಕೆ 72. ಶರತ್ ಕುಂಬಾಶಿ ಬಂದರು. ಆಟಕ್ಕೂ ಸೈ, ಕಮೆಂಟ್ರಿಗೂ ಸೈ, ಕಬಡ್ಡಿಗೂ ಸೈ, ವಾಲಿಬಾಲ್ಗೂ ಸೈ, ಇರಲಿ ಎಲ್ಲದಕ್ಕೂ ಸೈ. ಮತ್ತೆ ಹೇಳ್ತಾರೆ ಉಳಿದವರೆಲ್ಲ ಯಾವುದಕ್ಕೆಲ್ಲ ಸೈ ಹೇಳಿ. ಬಾಲ್ ನೋಡಿ ಬರ್ತಾರೆ ಅವರು, ಅನುಭವ ಇದೆ. ಆಟಗಾರರ ಚಲನ ವರ್ಣವನ್ನು ತನ್ನ ಸ್ವರ ತರಂಗಗಳಿಂದ ಹೇಳುವಂಥ ಶರತ್ ಕುಂಬಾಶಿ, ರಾಜೇಶ್ ಶಾರ್ಕ್ ಫೈಟರ್ಸ್ ಕುಂಬಾಶಿಯ ಪರವಾಗಿ ತಗೊಳ್ಳಲಿ ಕ್ಷೇತ್ರ ರಕ್ಷಣೆ ತೊಡಗಿಸಿಕೊಳ್ತಾ ಇದ್ರೆ ಅಲ್ತಾಫ್ ಕೋಡಿಯ ಕೈಯನ್ನು ಸೇರಿಕೊಳ್ತಾ ಇದೆ ಚೆಂಡು. ಅಂಕಿಅಂಶ ಪಟ್ಟಿಯಲ್ಲಿ ಮತ್ತೊಂದು ಹುದ್ದರಿಯ ಪತನವನ್ನು ಕಂಡುಕೊಂಡ್ರೆ ಮಾನ್ಸೂಮ್ ಚಿಪ್ಲಿ ಎಡವಿಕೊಳ್ತಾ ಇದ್ದಾರೆ. ಆರಂಭಿಕ ಸುತ್ತಿನಲ್ಲಿಯೇ 6 ಚೆಂಡುಗಳಲ್ಲಿ ಕೇವಲ 10ರಿಂದ 12 ಓಟವನ್ನು ಗಳಿಸಿದ್ರು ಕೂಡ ಎದುರಾಳಿಗಳಿಗೆ ಕೊಂಚ ಮಟ್ಟಿಗೆ ಸೋಲಿನ ರುಚಿಯನ್ನು ಕೊಡುವಂತ ಎಲ್ಲ ಲಕ್ಷಣಗಳಿತ್ತು. ಆರಂಭಿಕ ಸುತ್ತಿನಲ್ಲಿಯೇ ಮುಗ್ಗರಿಸುವಿಕೆ, ಸೋಲು ಸನಿಯವಾಗ್ತಾ ಇದೆ ಎದುರಾಳಿಗಳ ಮೇಲೆ. ಗೆಲುವಿನ ರೇಖೆಯನ್ನ ದೂಡಿಕೊಳ್ತಾ ಇದ್ದಾರೆ. 91 ಓಟಗಳ ಅವಶ್ಯಕತೆಯಲ್ಲಿ ಕೇವಲ 19 ಓಟವನ್ನು ಮಾತ್ರ ಅಂಕಿಅಂಶ ಪಟ್ಟಿ ಕಂಡುಕೊಳ್ತಾ ಇದೆ. ಗಿರೀಶ್ ಎಸ್ತಗಾರಿಕೆಯಲ್ಲಿ 6ನೇ ಓವರ್ನ ಚಾಲ್ತಿಯಲ್ಲಿ ಮತ್ತೊಂದು ಹುದ್ದರಿಯ ಪತನ. ಓಟವನ್ನು ಗಳಿಸುವಂತ ದಾಂಡುಗಾರರು ಎದುರಾಳಿಗಳಿಗೆ ಹಂತ ಹಂತವಾಗಿ ಹುದ್ದರನ್ನು ಬಿಟ್ಟುಕೊಡ್ತಾ ಇದ್ರೆ, ಇತ್ತ ಕಡೆಯಲ್ಲಿ ಬತ್ತಳಿಕೆಯ ಎಲ್ಲ ಹೆಚ್ಚಿನ ಆಟಗಾರರು ಕೂಡ ನಿರ್ಗಮನವನ್ನು ಕಂಡುಕೊಳ್ತಾ ಇದ್ದಾರೆ. ಈಗ ಅಂಕಿಅಂಶ ಪಟ್ಟಿಯಲ್ಲಿ 7ನೇ ಆಟಗಾರ ಅಂಕಣದೊಳಭಾಗವನ್ನು ಕಂಡುಕೊಳ್ತಾ ಇದ್ದಾನೆ. ಮೇಘರಾಜ ಪೂರ್ಣಾಂಕವಾಗಿ ಬಂದಿದ್ದ ಚೆಂಡು ಗೂಟದ ಹಿಂಭಾಗದಲ್ಲಿ ಕೊಂಚ ಮಟ್ಟಿಗೆ ಗೂಟ ರಕ್ಷಕರನ್ನು ಕೂಡ ಭೇದಿಸಿಕೊಂಡಿತ್ತು ಚೆಂಡು. ಆದ್ರೂ ಕೂಡ ಓಟಕ್ಕೆ ಮನವನ್ನು ಮಾಡ್ತಾ ಇಲ್ಲ. ಸೋಲು ಕಟ್ಟಿಟ್ಟ ಬುತ್ತಿ ಆದ್ರೂ ಕೂಡ ಆಟಕ್ಕೆ ಗೌರವವನ್ನು ನೀಡುವ ಆಟವನ್ನ ಮಾಸೂಮ್ ಚಿಪ್ಲಿ ಆಟಗಾರರು ಮುಂದುವರಿಸಿಕೊಳ್ತಾ ಇದ್ದಾರೆ. ಗಿರೀಶ್ ಹಸ್ತಗಾರಿಕೆಯಲ್ಲಿ ನೆಟ್ಟ ನೇರ ಗುರಿ ಇಡುವ ಪ್ರಯತ್ನವನ್ನು ಕಂಡುಕೊಂಡಿದ್ರು. ನೇರ ಗುರಿ ಕೈ ಕೊಡ್ತಾ ಇದ್ರು ಕೂಡ ಒಂಟಿ ಓಟದ ಗಳಿಕೆಯನ್ನು ಕಂಡುಕೊಳ್ತಾ ಇದ್ದ. ಬೇತ ಕಡೆಯಲ್ಲಿ ಓವರ್ನ ಮುಕ್ತಾಯವನ್ನು ಕಂಡುಕೊಳ್ತಾ ಇದ್ದಾವೆ. ಮೂವತ್ತಾರು ಚೆಂಡುಗಳ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. 12 ಚೆಂಡು ಬಾಕಿ ಇದೆ. 70 ಓಟಗಳು. ಪ್ರತಿಯೊಂದು ಚೆಂಡು ಬೌಂಡರಿ ರುಚಿಯನ್ನು ಕಂಡುಕೊಂಡ್ರು ಕೂಡ ಗೆಲುವು ದೂರವಾಗುವಂತ ಸನ್ನಿವೇಶದ ಕಾಲಘಟ್ಟದಲ್ಲಿ ಮಾಸೂಮ್ ಚಿಪ್ಲಿ ಕಂಡುಕೊಳ್ತಾ ಇದೆ. 91ರ ಟಾರ್ಗೆಟ್ ಮೊತ್ತವೇ ಸೋಲಿಗೆ ನೇರ ಕಾರಣವಾಗ್ತಾ ಇದೆ. ಸೂರ್ಯನ ಬೆಳಕಿನ ಕಿರಣಗಳ ಜೊತೆಯಲ್ಲಿ ದಾಂಡು ಚೆಂಡಿನ ಸಮರದ ಪಂದ್ಯಕೂಟ. ಐಡಿಯಲ್ ಟ್ರೋಫಿ 2ನೇ ದಿನಕ್ಕೆ ಪಾದಾರ್ಪಣೆ ಕಂಡುಕೊಳ್ತಾ ಇದೆ. ಬಹುಶಃ ಟೆನ್ನಿಸ್ ಬಾಲ್ ಎನ್ನುವಂತ ಈ ದಾಂಡು ಚೆಂಡಿನ ಸಮರದ ಪಂದ್ಯಕೂಟದಲ್ಲಿ
ತನ್ನದಾಗಿರ್ತಕ್ಕಂಥ ಚಾಪನ್ನು ಮೂಡಿಸುವ ಮುಖಾಂತರವಾಗಿ 30 ಗಜಗಳ ಪಂದ್ಯಕೂಟ, 40 ಗಜಗಳ ಪಂದ್ಯಕೂಟ, 60 ಗಜಗಳ ಪಂದ್ಯಕೂಟ, 90 ಗಜಗಳ ಪಂದ್ಯಕೂಟ ಎನ್ನುವಂಥ ಈ 4 ಪಂದ್ಯಕೂಟದಲ್ಲೂ ಕೂಡ ತನ್ನದಾಗಿರ್ತಕ್ಕಂಥ ಚಾಪನ್ನು ಮೂಡಿಸುವ ಮುಖಾಂತರವಾಗಿ ಈ ಕುಂದಾಪುರದ ಹೆಮ್ಮೆಯ ಒಂದು ಸಂಸ್ಥೆ, ಕ್ರೀಡಾ ಸಂಸ್ಥೆ ಅಂತ ಹೇಳಿದ್ರೆ ಅದು ಜಾನ್ಸನ್ ಕುಂದಾಪುರ ಅಂತ ಒಂದು ಹೆಗ್ಗಳಿಕೆಯ ಒಂದು ತಂಡದಲ್ಲಿ ಹೆಸರನ್ನು ಮಾಡುವ ಮುಖಾಂತರವಾಗಿ ಆರಂಭಿಕ ಹೊಸ್ತಿಲಿನಲ್ಲಿ ತನ್ನ ಆಟಕ್ಕೆ ಪ್ರಾಮುಖ್ಯತೆ ನೀಡತಕ್ಕಂಥ ಒಂದು ತಂಡದ ಹೆಸರನ್ನ, ತನ್ನ ಹೆಸರನ್ನು ಮುಂಭಾಗದಲ್ಲಿ ಇಡುವ ಮುಖಾಂತರವಾಗಿ ಅದಕ್ಕೆ ಗೌರವವನ್ನು ನೀಡುವಂಥ ಒಬ್ಬ ಕ್ರೀಡಾಪಟು ಇದ್ರೆ ಅದು ಅನಿಲ್ ಕಾರ್ವಿ ಕುಂದಾಪುರ. ಯಾಕಂತ ಹೇಳಿದ್ರೆ ಆ ಅವಕಾಶವನ್ನು ನೀಡತಕ್ಕಂಥ ಜಾನ್ಸನ್ ಕುಂದಾಪುರದ ಹೆಸರನ್ನ, ತನ್ನ ಹೆಸರನ್ನು ಮುಂಭಾಗದಲ್ಲಿ ಇಟ್ಟುಕೊಂಡು ಆ ಕ್ರೀಡೆಗೆ ಗೌರವ ನೀಡುವಂಥ ವ್ಯಕ್ತಿಯೇ ಅನಿಲ್ ಕಾರ್ವಿ ಕುಂದಾಪುರ. ಅದಕ್ಕಾಗಿ ಅನಿಲ್ ಕಾರ್ವಿ ಕುಂದಾಪುರ ಎನ್ನುವುದಕ್ಕಿಂತ ಜಾನ್ಸನ್ ಅನಿಲ್ ಕಾರ್ವಿ ಕುಂದಾಪುರ ಎನ್ನುವುದಾಗಿ ಹೇಳುವ ನಾಮಾಂಕಿತವೇ ಹೆಚ್ಚಿನ ಮಹತ್ವವನ್ನು ತಂದುಕೊಳ್ತದೆ. ಅದಕ್ಕಾಗಿ ಅನಿಲ್ ಕಾರ್ವಿ ಅವರ ನೇತೃತ್ವದ ಈ ಒಂದು ಪಂದ್ಯಕೂಟ 3ನೇ ವರ್ಷವಾದರೂ ಕೂಡ ಒಂದು ಬದಲಾವಣೆಯ ಹಂತ ಟೆನ್ನಿಸ್ ಬಾಲ್ ಇತಿಹಾಸದಲ್ಲಿ ಕಂಡುಕೊಳ್ತಾ ಇದ್ದಾವೆ. ಆಡುವಂಥ ಕ್ರೀಡಾಪಟುಗಳಿಗೆ, ನೋಡುವಂಥ ಕ್ರೀಡಾ ಪ್ರೇಕ್ಷಕರುಗಳಿಗೆ 15ರಿಂದ 20 ವರ್ಷಗಳ ಹಿಂದೆ ಕೊಂಡೊಯ್ಯುವ ಒಂದು ಕಾದಾಟಗಳು. ಉತ್ತಮ ರೀತಿಯ ಒಂದು ಉತ್ತಿಯನ್ನು ಅಲ್ತಾಫ್ ಕೋಡಿ ಕಂಡುಕೊಳ್ತಾ ಇದ್ದಾರೆ. ಲಕ್ಕಿ ಸ್ಟಾರ್ ಕೋಡಿಯ ಬೆನ್ನೆಲುಬು ಆಟಗಾರ, ಹೆಗ್ಗಳಿಕೆ ಆಟಗಾರ, ಟೆನ್ನಿಸ್ ಬಾಲ್ ಕಂಡಂಥ ಅಪ್ರತಿಮ ಆಟಗಾರ ಕೂಡ. ನಿನ್ನೆ ಕೂಡ ಇಂಥ ರೀತಿಯ ಒಂದು ಉತ್ತಿಯನ್ನು ಕೈಗೆತ್ತಿಕೊಂಡಿದ್ರು. ಬಹುಶಃ ಅಲ್ಲಿ ಬೆಸ್ಟ್ ಕ್ಯಾಚರ್ ಪ್ರಶಸ್ತಿ ಏನಾದರೂ ಇದ್ದರೆ ಅಲ್ಲಿ ಹೆಸರನ್ನು ಈಗಾಗಲೇ ಅಲ್ತಾಫ್ ಕೋಡಿ ನೋಂದಾಯಿಸಿಕೊಂಡಾಗಿದೆ. ಇನ್ನೂ ಕೂಡ ಆಟ ಬಾಕಿ ಇದೆ. ಕೊನೆಯ ಕಾಲಘಟ್ಟದಲ್ಲಿ ಬೌಂಡರಿಗಳು ಮೂಡಿ ಬರ್ತಾ ಇಲ್ಲ. ಗಮನಿಸಿಕೊಳ್ಳುವಂಥ ವಿಚಾರ ಏನು ಅಂತ ಹೇಳಿದ್ರೆ 8 ಓವರ್ಗಳ ಪಂದ್ಯಕೂಟ. ಈ ಕೆಲವೊಂದು ಯುವ ಆಟಗಾರರಿಗೆ ಇಂತಹ ಒಂದು ಓವರ್ಗಳು ಹೆಚ್ಚುವರಿ ಇದ್ರೆ ತಮ್ಮ ಪ್ರತಿಭೆಯನ್ನು ತೋರ್ಪಡಿಸುವುದಕ್ಕೆ ಅವಕಾಶ ಸಿಗ್ತದೆ. ಇದೇ ನಿಜವಾದ ಲೆಕ್ಕಾಚಾರ, ಅನಿಲ್ ಕಾರ್ವಿ ಕುಂದಾಪುರನ ಲೆಕ್ಕಾಚಾರ. ಅವಕಾಶಗಳು ಕೆಲವೊಂದು ಸಂದರ್ಭದಲ್ಲಿ 1 ಓವರ್ಗಳು, 2 ಓವರ್ಗಳು, ಕೆಲವೊಂದು ಮ್ಯಾಚ್ಗಳು ಟಾಸ್ನಲ್ಲಿ ಕೂಡ ಡಿಸೈಡ್ಗೊಂಡಂಥದ್ದು ನಮ್ಮ ಕಣ್ಣು ಮುಂದೆ ಇದೆ. ಅಂಥ ಕಾಲಘಟ್ಟದಲ್ಲಿ ಹೊಸ ಪ್ರತಿಭೆಗಳಿಗೆ ಅವಕಾಶವೇ ಕಲ್ಪಿಸಿ ಸಿಗದೆ ಮರೀಚಿಕೆಯಾಗಿ ಉಳಿದುಕೊಳ್ತಾರೆ. ಅದಕ್ಕಾಗಿ ಅನಿಲ್ ಕಾರ್ವಿ ಹೊಸ ಪ್ರಯತ್ನ, 10 ಓವರ್ಗಳ ಪಂದ್ಯಕೂಟವನ್ನು ನೀಡುವುದು. ಇತ್ತ ಕಡೆಯಲ್ಲಿ ಕಂಡುಕೊಳ್ಳೋದಾದ್ರೆ ಏಕಮುಖವಾಗಿ ಪಂದ್ಯಕೂಟ ಕಂಡುಕೊಳ್ತಾ ಇದ್ರೆ ಅಂಕಿಅಂಶ ಪಟ್ಟಿ ಸಂಪೂರ್ಣ ಸ್ಪಷ್ಟ ಗೆಲುವನ್ನು ಕಂಡುಕೊಳ್ತಾ ಇದೆ. ಮಾಸೂಮ್ ಚಿಪ್ಲಿಯನ್ನು ಮಡಿಸುವ ಮುಖಾಂತರವಾಗಿ ಆರಂಭಿಕ ದಿನದ ಪಂದ್ಯಕೂಟದ ಗೆಲುವನ್ನ ರಾಜೇಶ್ ಶಾರ್ಪ್ ಫೈಟರ್ಸ್ ಕುಂಬಾಶಿ ಮಾಸೂಮ್ ಚಿಪ್ಲಿಯನ್ನು ಮಡಿಸುವ ಮುಖಾಂತರವಾಗಿ ಆರಂಭಿಕ ಗೆಲುವನ್ನು ತನ್ನ ಮೂಡಿಗೇರಿಸಿಕೊಳ್ತಾ ಇದ್ದಾರೆ. ಹೆಗ್ಗಳಿಕೆಯ ಆಟವನ್ನು ಆಡುವ ಮುಖಾಂತರವಾಗಿ ಇದು ಪಂದ್ಯಕೂಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾಗತಕ್ಕಂಥ ರಾಜೇಶ್ ಶಾರ್ಪ್ ಫೈಟರ್ಸ್ ಕುಂಬಾಶಿಯ ಸವ್ಯ ಸಾಚ ಆಟಗಾರ ಸುಧಾ ಕುಂಬಾಶಿ.